ಕಾರ್ಯಕ್ರಮ ಮಕ್ಕಳಿಗೆ ಒಂದು ಮನರಂಜನಾತ್ಮಕವಾಗಿ ಕೆಲವು ರೀತಿಯಲ್ಲಿ ಪದ್ಯಗಳನ್ನ ಮತ್ತೆ ಗಣಿತದ ಬಗ್ಗೆ ಒಂದು ಸ್ವಲ್ಪ ರಿಕ್ರಿಯೇಷನ್ ಸಹ ಮನರಂಜನೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಿಕ್ತು. ಇದು ಉತ್ತಮ ಪ್ರಯತ್ನ ಅಂತ ಹೇಳಿ ಹೇಳಬಹುದು. ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ತುಂಬಾ ಉಪಯುಕ್ತವಾದ ಒಂದು ಕಾರ್ಯಕ್ರಮ. ಥ್ಯಾಂಕ್ ಯು. ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾದ ಕಾರ್ಯಕ್ರಮ. ಯಾಕೆಂತಂದ್ರೆ ಜಾಗರಣ ನೋಡಿರ್ತಾರೆ, ಅದರ ಅಸಲಿ ಸತ್ಯ ಏನು ಅಂತ ಗೊತ್ತಿರಲ್ಲ. ಇವರು ಯಾವ ರೀತಿ ಜಾಗರಣ ಮಾಡಬೇಕು, ಅದರಲ್ಲಿ ಏನಿದೆ, ಒಳಗಡೆ ಏನಿದೆ, ಕುತಂತ್ರ ಏನಿದೆ ಅನ್ನೋದನ್ನ ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಮತ್ತೆ ಮಕ್ಕಳು ತುಂಬಾ ಎಂಜಾಯ್ ಮಾಡಿಕೊಂಡು ಪದ್ಯಗಳನ್ನ, ಇಂಗ್ಲಿಷ್ ಪದ್ಯಗಳನ್ನ, ಹಿಂದಿ ಪದ್ಯಗಳನ್ನ ಮತ್ತು ಕನ್ನಡ ಪದ್ಯಗಳನ್ನ ಹಾಡೋದನ್ನ ಹೇಗೆ ಚಲನಚಿತ್ರ ಗೀತೆಯ ಒಂದು ಹಿನ್ನೆಲೆ ಸಂಗೀತಕ್ಕೆ ಯಾವ ರೀತಿ ಅದನ್ನು ನೋಡ್ಕೊಳ್ಬಹುದು ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಉತ್ತಮವಾಗಿತ್ತು. ಧನ್ಯವಾದಗಳು. ಆಕರ್ಷಿಸುವ ಅಂತ ಹೇಳಿದೆ. ಜೊತೆಗೆ ಒಂದಷ್ಟು ಪದ್ಯಗಳು, ಇನ್ನೊಂದೆರಡು ಪದ್ಯ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಮ್ಯಾಜಿಕ್ ಕೂಡ ಸ್ವಲ್ಪ ಇನ್ನೊಂದೆರಡು ಸುಧಾರಣೆ ಆದರೂ ಚೆನ್ನಾಗಿರುತ್ತೆ. ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿತ್ತು. ಹುಡುಗರಿಗೆ ಉತ್ಸುಕರಾಗಿದ್ದಾರೆ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ಇಂದು ನಾನು ನಿಮಗೆ ಹೇಳಲು ಬಂದಿರುವುದು ಒಂದು ಅದ್ಭುತವಾದ ಶೈಕ್ಷಣಿಕ ಮನೋರಂಜನಾ ಕಾರ್ಯಕ್ರಮದ ಬಗ್ಗೆ. ದಕ್ಷಿಣ ಕನ್ನಡದ ಮಂಗಳೂರಿನ ಮಂಜನಾಡಿಯವರು ಪ್ರಸ್ತುತಪಡಿಸುತ್ತಿರುವ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಎಂಬ ಈ ಕಾರ್ಯಕ್ರಮ ನಿಜಕ್ಕೂ ಅಪೂರ್ವವಾದುದು. ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಇದು 100% ಪಠ್ಯಪೂರಕವಾಗಿರುತ್ತದೆ. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆಯ ಪಠ್ಯಕ್ರಮಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. CBSE, ICSE ಮತ್ತು ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಉಪಯುಕ್ತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್ ಕವಿತೆಗಳು ಮತ್ತು ಗಣಿತದ ಮಗ್ಗಿಗಳನ್ನು ಹೇಗೆ ಕಲಿಸುತ್ತಾರೆ ಗೊತ್ತಾ? ಹೊಸ ಚಲನಚಿತ್ರ ಕೈರಾವಕೆ ಸಂಗೀತ, ಭಕ್ತಿ ಸಂಗೀತ, ಜಾನಪದ ಸಂಗೀತ, DJ ಸಂಗೀತ ಮತ್ತು ಭಾವಗೀತೆ ಕೈರಾವಕೆ ಸಂಗೀತದ ಮೂಲಕ. ಇದು ಕೇವಲ ಮನೋರಂಜನೆ ಅಲ್ಲ, ಇದು ಶಿಕ್ಷಣವನ್ನು ಆನಂದದಾಯಕವಾಗಿ ಮಾಡುವ ಒಂದು ಕ್ರಾಂತಿಕಾರಿ ವಿಧಾನ. ಆದರೆ ಇದರಲ್ಲಿ ಇನ್ನೂ ವಿಶೇಷವಾದ ಅಂಶವಿದೆ. ಈ ಕಾರ್ಯಕ್ರಮದಲ್ಲಿ ಮ್ಯಾಜಿಕ್ ಕೂಡ ಇರುತ್ತದೆ, ಆದರೆ ಅದರ ರಹಸ್ಯಗಳನ್ನು ಬಹಿರಂಗಪಡಿಸುತ್ತಾರೆ. ಇದರ ಉದ್ದೇಶ ಏನೆಂದರೆ ಮೂಢನಂಬಿಕೆ ಹೋಗಲಾಡಿಸಲು ಮತ್ತು ವೈಜ್ಞಾನಿಕ ಅರಿವು ಮೂಡಿಸುವುದು. ವಿದ್ಯಾರ್ಥಿಗಳಲ್ಲಿ ತರ್ಕಬದ್ಧ ಚಿಂತನೆಯನ್ನು ಬೆಳೆಸುವುದು ಇದರ ಮುಖ್ಯ ಗುರಿ. ಈ ಕಾರ್ಯಕ್ರಮದ ಬಗ್ಗೆ ಹೇಳುವಾಗ ಹೆಮ್ಮೆಯಿಂದ ಹೇಳಬಹುದು, ಇದು ದೇಶದ ಮೊಟ್ಟಮೊದಲ ಏಕೈಕ ಸಂಪೂರ್ಣ ಶೈಕ್ಷಣಿಕ ಪಠ್ಯ ಮನೋರಂಜನಾ ಕಾರ್ಯಕ್ರಮ. ಇದು ಕೇವಲ ಹೇಳಿಕೆ ಅಲ್ಲ. ಸಾವಿರಾರು ಶಿಕ್ಷಕರು ಈ ಕಾರ್ಯಕ್ರಮದ ಬಗ್ಗೆ ಬರವಣಿಗೆಯ ಮೂಲಕ ಮತ್ತು ವಿಡಿಯೋ ಮೂಲಕ ಅಭಿಪ್ರಾಯ ನೀಡಿದ್ದಾರೆ. ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಮತ್ತೆ ನಡೆಸಬೇಕು ಎಂದು ಬಯಸಿದ್ದಾರೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಭಾಗವಹಿಸಬಹುದು ಮತ್ತು ಸಂತೋಷ ಪಡಬಹುದು. ಇದು ಕೇವಲ ಮನೋರಂಜನೆ ಅಲ್ಲ, ಇದು ಶಿಕ್ಷಣದ ಹೊಸ ಆಯಾಮ. ಪಠ್ಯಪುಸ್ತಕಗಳಲ್ಲಿರುವ ವಿಷಯಗಳನ್ನು ಸಂಗೀತ ಮತ್ತು ಮನೋರಂಜನೆಯ ಮೂಲಕ ಕಲಿಸುವುದರಿಂದ ವಿದ್ಯಾರ್ಥಿಗಳು ಸುಲಭವಾಗಿ ಮತ್ತು ಆನಂದದಿಂದ ಕಲಿಯುತ್ತಾರೆ. ಈ ಅದ್ಭುತ ಶಾಲಾ ಮನೋರಂಜನೆ ಮಿಸ್ ಮಾಡ್ಕೋಬೇಡಿ. ಕಾರ್ಯಕ್ರಮ ನೋಡದೆ ನಿರಾಶರಾಗದಿರಿ. ಎಲ್ಲ ಶಾಲೆಗಳು ತಮ್ಮ ವಿದ್ಯಾರ್ಥಿಗಳನ್ನು ಕ್ಲಸ್ಟರ್ ಲೆವೆಲ್ನಲ್ಲಿ ಈ ಕಾರ್ಯಕ್ರಮಕ್ಕೆ ತರಬೇಕು. ಖಂಡಿತವಾಗಿ ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತು ಗಣಿತದ ಮಗ್ಗಿ ಪುಸ್ತಕಗಳನ್ನು ತಪ್ಪದೇ ತರುವುದು ಮುಖ್ಯ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ CRP ಅವರನ್ನು ಸಂಪರ್ಕಿಸಿ ಅಥವಾ ವ್ಯವಸ್ಥಾಪಕರಾದ ಮಾನ್ಯ ಮಂಜನಾಡಿ ಮಂಗಳೂರಿನ ಮೊಬೈಲ್ ನಂಬರ್ 9343193431ಗೆ ಕರೆ ಮಾಡಿ. ಈ ಕಾರ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ಆ 11 ಸ್ಕೂಲ್ TV ಯೂಟ್ಯೂಬ್ ಚಾನೆಲ್ ನೋಡಿ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತಿ. ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಮತ್ತು ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಕ್ಷಿಣ ಕನ್ನಡದ ಮಂಜನಾಡಿ ಮಂಗಳೂರಿನಿಂದ ಹಾರ್ದಿಕ ಶುಭಾಶಯಗಳು ಮತ್ತು ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಜೊತೆಗೆ
ಇದಕ್ಕೆ ಒಂದು ಸ್ಟೆಪ್ ಉಂಟು, ಗೊತ್ತಾ ಗೊತ್ತಾ? ಒಂದು ಸ್ಟೆಪ್ ಬರ್ತದೆ ಇದಕ್ಕೆ, ಈ ಮ್ಯೂಸಿಕ್ಕಿಗೆ. ಎಲ್ಲ ರೆಡಿಯಾಗಿ, ಒಂದು ಕೈ ಮುಂದೆ, ಎಡಗೈ ಮುಂದೆ, ಆಯ್ತಾ? ಮುಂದೆ ಅಂದ್ರೆ ಸರಿ, ಲೆಫ್ಟಿಗೆ ರೆಡಿ ರೆಡಿ. ಐದೇಳೆ 35, 5 40, 40, 45, 45. ಪಸಂದಾಗಿದೆ ನೋಡಿ, ಪಸಂದಾಗಿದೆ. ಅಚ್ಚಚ್ಚು ಮಗೀನಾ, ಅಚ್ಚಚ್ಚು ಮಗೀನಾ, ಅಚ್ಚಚ್ಚು ಮಗೀನಾ. ಗಂಜಲ ಗುಂಟೆ ಮಕ್ಕಳೇ ನನ್ನ ಹಾಡು ಕೇಳಿರಿ, ಜೊತೆಗೆ ಮಾಳಗೊಂಡ ನಳ್ಳಿ ಮಕ್ಕಳೆಲ್ಲ ಕೇಳಿರಿ. ಗಂಜಲ ಗುಂಟೆ ಪ್ರೌಢಶಾಲೆ ಮಗಳು ಹಿಂಗೆ ಹೇಳಿರಿ, ಮನೆಗೆ ಹೋಗಿ ಮಗ್ಗಿಯನ್ನು ನೀವು ಹಿಂಗೆ ಕಲೀರಿ. 7 14 7 21 7 25 7 35 7 ಸ್ಕೂಲ್ ಆರ್ಕೆಸ್ಟ್ರಾ ಕಂಪನಿಯವರು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಮಕ್ಕಳ ಶೈಕ್ಷಣಿಕವಾಗಿ ಮಗ್ಗಿಗಳನ್ನು, ಗಣಿತವನ್ನು ಮತ್ತು ಈ ಜಾದೂ ವಿದ್ಯೆಯನ್ನು ನಂಬೋದು ಹೇಗೆ? ಜಾದೂ ಓನ್ಲಿ ಒಂದದು ಕುತಂತ್ರ, ಅದು ಏನು ಮಂತ್ರದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಮಕ್ಕಳನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಆ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಮಕ್ಕಳು ಅಭಿವೃದ್ಧಿ ಹೊಂದಲಿಕ್ಕೂ ಸಹಿತ ಇವು ಸಹಪಠ್ಯ ಚಟುವಟಿಕೆಗಳಾಗಿ ಕಾರ್ಯನಿರ್ವಹಿಸ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಾರ್ಯಕ್ರಮದಲ್ಲಿ ಮಕ್ಕಳು ಸಹ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದು ಕಾರ್ಯಕ್ರಮ ಮಕ್ಕಳಿಗೆ ಅತ್ಯುತ್ತಮವಾಗಿ ಮೂಡಿ ಬಂದಿತ್ತು ಅಂತ ನನ್ನ ಭಾವನೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಅಂತ ಹಾರೈಸ್ತಾ ಇದ್ದೀನಿ. ಚಲನಚಿತ್ರ ಗೀತೆಗಳಿಗೆ ಮಗ್ಗಿ ಪದ್ಯಗಳನ್ನು ಸೆಟ್ ಮಾಡುವ ಮುಖಾಂತರ ನಮ್ಮ ಮಕ್ಕಳನ್ನು ಸುಮಾರು 1 ಗಂಟೆ ರಂಜಿಸುವುದರ ಮೂಲಕ ಕಾರ್ಯಕ್ರಮ ಮಾಡಿದರೆ ನಮ್ಮ ಪ್ರಯತ್ನಕ್ಕೆ ಧನ್ಯವಾದ.
ತುಂಬಾ ಚೆನ್ನಾಗಿ ಮೂಡಿಬಂತು. ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು. ಮತ್ತು ಮಕ್ಕಳು ಎಲ್ಲ ಮಕ್ಕಳು ಎಂಜಾಯ್ ಮಾಡಿದ್ದು. ಈ ಥರ ವರ್ಷಕ್ಕೊಂದ್ಸರಿ ಕೊಡ್ತಾ ಇದ್ದರೆ ಮಕ್ಕಳಿಗೊಂದು ಪ್ರೇರೇಪಣೆ ಆಗುತ್ತೆ. ಈ ಥರ ಮಕ್ಕಳಿಗೊಂಥರ ಎನ್ಕರೇಜ್ ಸಿಕ್ಕಂಗಾಗುತ್ತೆ. ಅಂದರೆ ಹಳ್ಳಿಯಿಂದ ಬರ್ತಾರಲ್ಲ, ಅಂದರೆ ಆ ಶಾಲೆಯಲ್ಲಿ ಕೊಡಬೇಕು ಅಂದರೆ ಆ ಥರ ಆಗಬೇಕು. ಹಳ್ಳಿಯಿಂದ ಮಕ್ಕಳು ನಡ್ಕೊಂಬರ್ಬಾರ್ದು, ಆ ಥರ ಮಾಡಬೇಕಷ್ಟೇ. ತುಂಬ ಚೆನ್ನಾಗಿದೆ. ಮನೋರಂಜನೆ ಎಲ್ಲ ಮಕ್ಕಳಿಗೆ ಸಿಗುತ್ತೆ ಅಂತ